ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಅಭಿವೃದ್ಧಿಗಳನ್ನು ಕೊಟ್ಟು ತನ್ನ ಸುಮಾರ್ಗದಲ್ಲಿ ನಿಮ್ಮ ನಡೆಸ್ತಾನೆಂಬುದಾಗಿ ನನ್ನ ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನೀವು ಈ ಸಂದೇಶಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಮಧ್ಯದಲ್ಲಿ ದೇವರು ಮಾಡುವಂಥ ಕಾರ್ಯಗಳನ್ನು ನನ್ನೊಟ್ಟಿಗೆ ಹಂಚಿಕೊಳ್ಳುತ್ತಿರುವುದಕ್ಕಾಗಿ ನಾನು ಬಹು ಸಂತೋಷ ಉಳ್ಳವನಾಗಿದ್ದೇನೆ. ಒಬ್ಬ ದೇವರ ಸೇವಕನಿಗೆ ತಾನು ಕೊಡುವಂಥ ಸಂದೇಶದ ಮುಖಾಂತರವಾಗಿ ದೇವರ ಕಾರ್ಯಗಳು ಮನುಷ್ಯರ ಮಧ್ಯದಲ್ಲಿ ಆಗ್ತವೆ ಅನ್ನೋದಕ್ಕಿಂತ ದೊಡ್ಡ ಸಂತೋಷ ಇರಲಿಕ್ಕಿಲ್ಲವೇ ಇಲ್ಲ. ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಈ ದೇವರ ವಾಕ್ಯ ನಿಮಗೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೊಂಚ ಸಮಯ ನಿಮ್ಮನ್ನು ಆಲೋಚಿಸುವ ಹಾಗೆ ಮಾಡಿ ನಿಮ್ಮನ್ನು ತಿರುಗಿ ದೇವರ ವಾಕ್ಯಕ್ಕೂ, ತಿರುಗಿ ದೇವರ ಬಳಿಗೂ, ತಿರುಗಿ ದೇವರ ಕಾರ್ಯಗಳಿಗೂ ನಿಮ್ಮನ್ನು ಪುನರ್ಸ್ಥಾಪಿಸುವಂಥದ್ದಾಗಿದೆ ಎಂಬುದಾಗಿ ನಾನು ಬಲವಾಗಿ ನಂಬುವವನಾಗಿದ್ದೇನೆ. ಹಾಗಾಗಿ ಬನ್ರಿ ಈ ದಿನ ಮತ್ತೊಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನಾವಿವತ್ತು ಒಂದು ವಾಕ್ಯವನ್ನು ಓದಿಕೊಳ್ಳೋಣ್ರಿ. ವಿಮೋಚನಾ ಕಾಂಡ ಪುಸ್ತಕ 3ನೇ ಅಧ್ಯಾಯದ 7ನೇ ವಚನಕ್ಕೆ ನಿಮ್ಮ ಬೈಬಲ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೆ. ವಿಮೋಚನಾ ಕಾಂಡ 3ನೇ ಅಧ್ಯಾಯದ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟದೆ: ಆಗ ಕರ್ತನು ಐಗುಪ್ತದಲ್ಲಿರುವ ನನ್ನ ಜನರ ವ್ಯಥೆಯನ್ನು ನಿಶ್ಚಯವಾಗಿಯೂ ಕಂಡಿದ್ದೇನೆ. ಬಿಟ್ಟಿ ಕೆಲಸ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನು ಬಲ್ಲೆನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಮಾತಾಡ್ತಾರೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಪ್ರಿಯ ದೇವ ಮಗುವೆ, ಇಸ್ರಾಯೇಲ್ಯರ ಆ ಮನೋವ್ಯತೆ, ಆ ಇಸ್ರಾಯೇಲ್ಯರ ಆ ಗೋಳಾಟ ಅಂದಿನ ಕಾಲದಲ್ಲಿ ಬಹು ದೊಡ್ಡದಾಗಿತ್ತು. ಯಾಕಂತ ಹೇಳಿದ್ರೆ ಅದು ಸಾಧಾರಣವಾದಂಥ ಗೋಳಾಟ ಆಗಿರಲಿಲ್ಲ. ಬಹಳಷ್ಟು ವ್ಯಥೆ, ನೋವುಗಳಿಂದ ತುಂಬಲ್ಪಟ್ಟ ಗೋಳಾಟ, ವ್ಯಥೆ ಇಸ್ರಾಯೇಲರ ಗೋಳಾಟ ಆಗಿತ್ತು. ಆ ಗೋಳಾಟವನ್ನ ಯಾರು ನೋಡಿದ್ರಂತೆ? ವಾಕ್ಯ ಹೇಳ್ತದೆ, ಆಗ ಕರ್ತನು ಐಗುಪ್ತದಲ್ಲಿರುವ ನನ್ನ ಜನರ ವ್ಯಥೆಯನ್ನು ನಿಶ್ಚಯವಾಗಿ ಕಂಡಿದ್ದೇನೆ. ಅವರು ವ್ಯಥೆ ಪಡ್ತಿರೋದನ್ನು ನಾನು ಕಂಡಿದ್ದೇನೆ. ವ್ಯಥೆ ಅಂದ್ರೆ ಒಳಗಿರುವಂತ ನೋವು, ಸಂಕಟ, ದುಃಖ. ಅವರು ಯಾವುದೋ ಒಂದು ಸಂಗತಿ ವಿಷಯದಲ್ಲಿ ಬಹಳ ನೋವನ್ನ ಅನುಭವಿಸ್ತಾ ಇದ್ದಾರೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ಲೋಕದಲ್ಲಿ ನಿಮ್ಮ ಕಷ್ಟಗಳನ್ನ ಜನರು ನೋಡ್ಬೋದು, ಲೋಕದಲ್ಲಿ ಜನರು ನಿಮ್ಮ ಕಷ್ಟಗಳನ್ನ ನೋಡ್ಬೋದು, ಆದರೆ ನಿಮ್ಮ ಮನಸ್ಸನ್ನ ಮನುಷ್ಯ ನೋಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಏನ್ ನಡೀತಿದೆ ಎಂಬುದಾಗಿ ಮನುಷ್ಯ ನೋಡ್ಲಿಕ್ಕೆ ಅಸಾಧ್ಯ. ಒಂದು ವೇಳೆ ಮನಸ್ಸಿನಲ್ಲಿರುವಂಥ ಸಂಗತಿಗಳಿಂದ ನೀವೇನಾದರೂ ಮುಖ ಸಪ್ಪೆ ಹಾಕೊಂಡು ಅಥವಾ ಮುಖದಲ್ಲಿ ಏನಾದರೂ ತೋರಿಸ್ಕೊಂಡ್ರೆ ಮನುಷ್ಯ ಗುರುತಿಸ್ತಾನೆ ಹೊರತು ಅವನು ಯಾವುದೇ ಕಾರಣಕ್ಕೂ ಹೃದಯವನ್ನ ತಿಳಿದವನು ಅಲ್ಲವೇ ಅಲ್ಲ. ಹಾಗಾದ್ರೆ ಯಾರಿಗೂ ತಿಳಿಯದೇ ಇರುವಂತ ನಿನ್ನ ಮನಸ್ಸು ದೇವರಿಗೆ ತಿಳಿದಿದೆ. ಯಾರಿಗೂ ತಿಳಿಯದೇ ಇರುವಂತ ನಿನ್ನ ಮನಸ್ಸಿನ ನೋವು ದೇವರಿಗೆ ತಿಳಿದಿದೆ. ಯಾರಿಗೂ ಅರ್ಥವಾಗದೇ ಇರುವಂತ ನಿನ್ನ ಮನಸ್ಸಿನ ವ್ಯಾಕುಲ ದೇವರಿಗೆ ತಿಳಿದಿದೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ನೀನಿವತ್ತು ಭಯಂಕರವಾದಂತ ವೇದನೆ ಒಳಗೆ ಹಾದು ಹೋಗ್ತಾ ಇರಬಹುದು. ನೀನು ಭಯಂಕರವಾದಂತ ಸಂಕಟಗಳಲ್ಲಿ ಹಾದು ಹೋಗ್ತಾ ಇರಬಹುದು. ನೀನು ಚಿಂತೆ ಒಳಗೆ ಮುಳುಗಿ, ಚಿಂತೆ ಒಳಗೆ ಆಳವಾಗಿ ಬಿದ್ದು, ಚಿಂತೆಗಳಿಂದ ಮೇಲೆ ಬರಲಿಕ್ಕಾಗದೆ ನಿನ್ನ ಜೀವಿತವನ್ನ ಆ ಚಿಂತೆಯು ಚಿತೆಯ ಹಾಗೆ ಸುಡ್ತಾ ಇರಬಹುದು. ಪ್ರಿಯ ದೇವ ಮಗುವೆ, ನೀನು ಅಂದ್ಕೊಳ್ತಾ ಇರಬಹುದು, ಅಯ್ಯೋ ನನ್ನ ಕಷ್ಟ ಯಾರಿಗೂ ಅರ್ಥ ಆಗ್ತಾ ಇಲ್ವಲ್ಲ, ನನ್ನ ನೋವು ಯಾರಿಗೂ ಅರ್ಥ ಆಗ್ತಾ ಇಲ್ವಲ್ಲ, ನನ್ನ ಸಂಕಟ ಯಾರಿಗೂ ಅರ್ಥ ಆಗ್ತಾ ಇಲ್ವಲ್ಲ, ನನ್ನ ದುಃಖ ಒಬ್ಬರು ಗುರುತಿಸ್ತಾ ಇಲ್ವಲ್ಲ, ನನ್ನ ಪ್ರಯಾಸ ಒಬ್ಬರು ಗುರುತಿಸ್ತಾ ಇಲ್ವಲ್ಲ ಅಂತೇಳಿ ನೀನು ಅಂದುಕೊಳ್ತಾ ಇದೀಯ. ಆದ್ರೆ ನಿನ್ನ ಪ್ರಯಾಸ, ನಿನ್ನ ದುಃಖ, ನಿನ್ನ ವ್ಯಾಕುಲ, ನಿನ್ನ ಸಂಕಟ ಮನುಷ್ಯ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅದನ್ನ ಅರಿತಿದ್ದಾನೆ. ಮನುಷ್ಯನು ಗುರುತಿಸಲಿಕ್ಕೆ ಆಗದಿರುವಂಥದ್ದನ್ನ ದೇವರು ಅರಿತಿದ್ದಾನೆ. ನಿನ್ನ ಕುರಿತಾಗಿ, ನನ್ನ ಕುರಿತಾಗಿ, ನಮ್ಮ ಸಮಸ್ತ ಜನರ ನೋವನ್ನ, ಸಂಕಟವನ್ನ ದೇವರು ತಿಳಿದಿದ್ದಾನೆ. ಪ್ರಿಯ ದೇವ ಮಗುವೆ,
ನಮ್ಗೊಂದು ದೊಡ್ಡ ಸಮಸ್ಯೆ ಬರ್ತದೆ. ನೋಡ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ದೊಡ್ಡ ಸಮಸ್ಯೆ ಉಂಟಾದಾಗ ಆ ಸಮಸ್ಯೆಯಿಂದ ಒಂದು ಭಯಂಕರವಾದಂತ ಒಂದು ವಾತಾವರಣ ಸೃಷ್ಟಿ ಆಗ್ತದೆ. ಒಂದು ಸಮಸ್ಯೆ ಹಿಂದೆ ಒಂದು ಭಯದ ವಾತಾವರಣ, ಒಂದು ನೋವಿನ ವಾತಾವರಣ, ಸಂಕಟದ ವಾತಾವರಣ, ಚಿಂತೆಯ ವಾತಾವರಣ ಅಲ್ಲಿ ಆವರಿಸ್ಕೊಂಡ್ಬಿಡ್ತದೆ. ಅದು ಒಬ್ಬರಿಗಾಗಿರ್ಬೋದು, ಕುಟುಂಬಸ್ಥರಿಗಾಗಿರ್ಬೋದು, ಏರಿಯಾ ಆಗಿರ್ಬೋದು, ಪ್ರದೇಶ ಆಗಿರ್ಬೋದು, ಊರಾಗಿರ್ಬೋದು, ದೇಶ ಆಗಿರ್ಬೋದು, ಎಲ್ಲ ಕಡೆ ಅದು ಆವರಿಸ್ಕೊಂಡ್ಬಿಡ್ತದೆ. ಯಾವಾಗ ಮನುಷ್ಯನಿಗೆ ಅದು ಆವರಿಸ್ಕೊಳ್ತದೋ ಅವನ ಹೃದಯದಲ್ಲಿ ಆ ಕಷ್ಟದ ಪರಿಣಾಮವಾಗಿ ಬಂದಂತ ಆ ಭಯಂಕರವಾದ ವಾತಾವರಣದಿಂದ ಮನುಷ್ಯನ ಹೃದಯದಲ್ಲಿ ಸಂಕಟ ಪ್ರಾರಂಭ ಆಗ್ಬಿಡ್ತದೆ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ನೀನು ಹಾದು ಹೋಗ್ತಿರುವಂತ ಮಾರ್ಗದಲ್ಲಿ ನಿನ್ನ ಮನಸ್ಸನ್ನ ದೇವರು ಅರಿತಿದ್ದಾನೆ. ನೀನು ಸಂಕಟ ಪಡೋದನ್ನು ದೇವರು ಅರಿತಿದ್ದಾನೆ. ಪ್ರಿಯ ದೇವ ಮಗುವೆ, ನಿನ್ನ ವ್ಯಾಕುಲವನ್ನ ದೇವರು ತಿಳಿದಿದ್ದಾನೆ. ನೀವು ಹೊಸ ಒಡಂಬಡಿಕೆಯಲ್ಲಿ ಕರ್ತನ ಬಳಿ ಯಾರೆಲ್ಲ ಬಂದ್ರು ಅವರೆಲ್ಲರ ಬಗ್ಗೆ ನೀವು ಇವತ್ತು ಸ್ಟಡಿ ಮಾಡ್ರಿ. ಮನೇಲಿ ಕೂತ್ಕೊಂಡು ಬೈಬಲ್ ಅನ್ನು ಓದ್ರಿ. ಯಾರೆಲ್ಲ ಕರ್ತನ ಬಳಿಗೆ ಬಂದ್ರು ಅವರೆಲ್ಲರನ್ನ ಫಸ್ಟ್ ಅವರ ಮನಸ್ಸಿನಲ್ಲಿದ್ದಂಥ ನೋವನ್ನು ಆತನ ಅರ್ಥ ಮಾಡ್ಕೊಂಡ, ಅವರ ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡ. ಮನಸ್ಸಲ್ಲಿ ಏನಿದೆ, ಮನಸ್ಸಲ್ಲಿ ಹೇಗಿದೆ, ಯಾಕೆ ಈ ತರ ಇದ್ದಾರೆ ಎಂಬುದಾಗಿ ಮನಸ್ಸುಗಳನ್ನ ಆತನು ಅರ್ಥ ಮಾಡಿಕೊಂಡ. ಒಬ್ಬ ಕುಷ್ಠರೋಗಿ ಬಂದು ಹೇಳ್ತಾನೆ, ಕರ್ತನೆ ನಿನಗೆ ಮನಸ್ಸಿದ್ರೆ ನನ್ನ ಶುದ್ಧ ಮಾಡಬಲ್ಲೆ ಅಂತೇಳಿ. ದೇವ್ರು ಹೇಳಿದ್ರು, ನನ್ನ ಮನಸ್ಸಿದೆಯಾ ಅಂತೇಳಿ ನನಗೆ ಚೆಕ್ ಮಾಡ್ತೀಯಾ? ನನ್ಗೆ ಮನಸ್ಸಿದೆ ಅಂತೇಳಿ ನನಗೆ ಚೆಕ್ ಮಾಡ್ತಾ ಇದ್ಯಾ? ಆಯ್ತು, ನೀನ್ ಯಾಕೆ ನನಗೆ ಮನಸ್ಸಿದೆ ಅಂತ ಕೇಳ್ತಾ ಇದ್ದೀಯಾ? ಯಾಕಂದ್ರೆ ಒಬ್ಬ ಕುಷ್ಠರೋಗಿಯ ಕುರಿತಾಗಿ ಯಾರಿಗೂ ಮನಸ್ಸಿರೋದಿಲ್ಲ, ಒಳ್ಳೆ ಮನಸ್ಸಿರೋದಿಲ್ಲ. ಅವನ ಕಷ್ಟ ವ್ಯಾಕುಲ ಯಾರಿಗೂ ಅರ್ಥ ಆಗಿರೋದಿಲ್ಲ. ಯಾಕಂದ್ರೆ ಅವನು ಕುಟುಂಬವನ್ನು, ಊರನ್ನು, ಪ್ರದೇಶವನ್ನು ಬಿಟ್ಟು ಅವನು ಎಲ್ಲಿರ್ತಾನಂದ್ರೆ ಊರಿಂದ ಆಚೆ ಗವಿ ಒಳಗಿರ್ತಾನೆ. ಅಲ್ಲಿರುವಾಗ ಅವನ ನೋವು, ಸಂಕಟ ಯಾರಿಗೂ ಅರ್ಥ ಆಗಿರ್ಲಿಕ್ಕಿಲ್ಲ, ಅವನ ವ್ಯಾಕುಲ ಯಾರಿಗೂ ಅರ್ಥ ಆಗಿರ್ಲಿಕ್ಕಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ದೇವರೇ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳಿಲ್ಲ. ಮೇ ಬಿ ನಿನ್ಗೇನಾದ್ರೂ ಸ್ವಲ್ಪ ನಿನ್ನ ಮನಸ್ಸಲ್ಲಿ ಏನಾದ್ರೂ ಇದ್ರೆ, ನನ್ನ ನೋವು ಹೋಗ್ಬೇಕು ಅಂತೇಳಿ ನಿನಗೇನಾದ್ರೂ ಇದ್ರೆ ನೋಡು ಎಂಬುದಾಗಿ ಹೇಳಿದಾಗ, ನನಗೆ ಮನಸ್ಸುಂಟು, ಶುದ್ಧವಾಗು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ದ. ಹೊಸ ಒಡಂಬಡಿಕೆಯಲ್ಲಿ ದೇವರು ಯಾರಿಗೆಲ್ಲ ಕಾರ್ಯ ಮಾಡಿದ್ನೋ ಅವರೆಲ್ಲ ಕಾರ್ಯಗಳಿಗೆ ಮೊದಲು ಅವರ ಮನಸ್ಸುಗಳನ್ನ ಆತನ ಅರ್ಥ ಮಾಡಿಕೊಂಡ. ಆತನು ಅವರು ಯಾವ ಸನ್ನಿವೇಶದಲ್ಲಿದ್ದಾರೆ, ಯಾವ ಸಂಕಟದಲ್ಲಿದ್ದಾರೆ, ಯಾವ ರೀತಿಯಲ್ಲಿದ್ದಾರೆ ಅಂತೇಳಿ ಕರ್ತನು ಅರ್ಥ ಮಾಡಿಕೊಂಡ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ದೇವರು ನಿನ್ನ ಹೃದಯದ ಆಳಗಳನ್ನು ಅರಿತವನಾಗಿದ್ದಾನೆ, ನಿನ್ನ ಹೃದಯದ ಆಳಗಳನ್ನು ತಿಳಿದವನಾಗಿದ್ದಾನೆ. ನಿನ್ನ ಹೃದಯದ ಆಳವನ್ನು ಆತನು ತಿಳಿದಿದ್ದಾದ್ರೆ ನಿನ್ನ ಹೃದಯದ ಆಳದ ನೋವನ್ನ ಆತನು ತಿಳಿದಿಲ್ವಾ? ನಿನ್ನ ನೋವನ್ನ ಆತನು ತಿಳಿದಿದ್ದಾದ್ರೆ ಆ ನೋವಿಗೆ ಕಾರಣವಾದಂತ ಸುತ್ತಮುತ್ತಿರುವಂತ ಭಯಂಕರವಾದ ವಾತಾವರಣ ಆತನಿಗೆ ಗೊತ್ತಿಲ್ವಾ? ಆ ಭಯಂಕರವಾದಂತ ವಾತಾವರಣ ಆತನಿಗೆ ಗೊತ್ತಿರೋದಾದ್ರೆ ಆ ವಾತಾವರಣಕ್ಕೆ, ಭಯಂಕರವಾದ ವಾತಾವರಣಕ್ಕೆ ಕಾರಣವಾದಂತ ಕಷ್ಟ ಆತನಿಗೆ ಗೊತ್ತಿರಲ್ವಾ? ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ನೀನು ಆತನಿಗೆ ಗೊತ್ತು, ನಿನ್ನ ಸಂಕಟವೂ ಆತನಿಗೆ ಗೊತ್ತು, ನಿನ್ನ ನೋವು ಆತನಿಗೆ ಗೊತ್ತು, ನೀನು ಪಡುವ ಪ್ರಯಾಸವೂ ಆತನಿಗೆ ಗೊತ್ತು, ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಎಂಬುದು ಆತನಿಗೆ ಗೊತ್ತು. ಆ ಪರಿಸ್ಥಿತಿಗೆ ದೂಡಿ ಹಾಕಿದ ಕಷ್ಟವೂ ಆತನಿಗೆ ಗೊತ್ತು, ಆ ಕಷ್ಟವನ್ನು ತಂದು ಹಾಕಿದ ಮನುಷ್ಯನೂ ಆತನಿಗೆ ಗೊತ್ತು. ಎಲ್ಲ ಆತನ ಬಲ್ಲವನಾಗಿದ್ದಾನೆ. ನೀನು ಅಂದ್ಕೋಬೇಡ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ, ನನ್ನನ್ನು ನೋಡೋರು ಯಾರು ಇಲ್ಲ, ನನ್ನನ್ನು ಕೇಳಿಸ್ಕೊಳ್ಳೋರು ಯಾರು ಇಲ್ಲ, ನನ್ನನ್ನು ನೋಡಿ ನನ್ನನ್ನು ಸಂತೈಸುವವರು ಯಾರು ಇಲ್ಲ ಎಂಬುದಾಗಿ. ನಿನ್ನ ಕರ್ತ ನಿನ್ನನ್ನು ನೋಡುವವನಾಗಿದ್ದಾನೆ, ನಿನ್ನ ಕರ್ತ ನಿನ್ನನ್ನು ತಿಳಿದವನಾಗಿದ್ದಾನೆ, ನಿನ್ನ ಕರ್ತ ನಿನ್ನನ್ನು ಅರ್ಥ ಮಾಡಿಕೊಂಡವನಾಗಿದ್ದಾನೆ. ನಿನ್ನ ಕರ್ತನಿಗಿಂತ ಹೆಚ್ಚಾಗಿ ನಿನ್ನನ್ನು ಅರ್ಥ ಮಾಡಿಕೊಂಡವರು ಲೋಕದಲ್ಲಿ ಯಾರು ಇರಲಿಕ್ಕಿಲ್ಲ. ಹಾಗಾಗಿ ದೇವ ನಿನ್ನನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾಗ ಆತನನ್ನೇ ದೃಷ್ಟಿಸು. ಯಾಕಂದ್ರೆ ನೀನು ಒಂದು ವೇಳೆ ಲೋಕದೊಳಗೆ ಇವ್ರನ್ನ ಅರ್ಥ ಮಾಡ್ಕೊಳ್ಬೇಕು, ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು, ಇವ್ರನ್ನ ಬಂದು ಕೇಳಬೇಕು, ಇವ್ರನ್ನ ಬಂದು ವಿಚಾರಿಸಬೇಕು ಅಂತೇಳಿ ನೀನು ಒಂದ್ ವೇಳೆ ಇರೋದಾದ್ರೆ ನೀನ್ ಹಾಗೆ ಇರ್ತಿ. ಯಾಕಂದ್ರೆ ಅವರಿಗೆ ಯಾರಿಗೂ ಸಹ ನಿನ್ನ ಕುರಿತಾಗಿ ಅಕ್ಕರೆ ಇರೋದಿಲ್ಲ. ಆದ್ರೆ ನಿನ್ನ ಕರ್ತನಿಗೆ ನಿನ್ನ ಕುರಿತು ಅಕ್ಕರೆ ಇದೆ, ನಿನ್ನ ಕರ್ತನಿಗೆ ನಿನ್ನ ಕುರಿತು ಪ್ರೀತಿ ಇದೆ, ನಿನ್ನ ಕುರಿತು ವಿಚಾರಿಸ್ತಾನಾತನು, ನಿನ್ನ ಕುರಿತು ಆಲೋಚಿಸ್ತಾನಾತನು, ನಿನ್ನ ಕುರಿತು ಸಮಸ್ತವನ್ನು ಆತನು ಮಾಡ್ತಾನೆ. ಹಾಗಾಗಿ ಪ್ರಿಯ ದೇವ ಮಗುವೆ, ಆ ದೇವರ ಬಳಿಗೆ ಬರ್ತೀಯಾ? ನಿನ್ನ ಹೃದಯದ ವೇದನೆ, ನಿನ್ನ ಹೃದಯದ ವ್ಯಾಕುಲವನ್ನ ಅರಿತಂತ ಕರ್ತನ ಬಳಿಗೆ ಬರ್ತೀಯಾ? ಆ ಕರ್ತನ ಬಳಿಯಲ್ಲಿ ನಿಂತ್ಕೊಳ್ತೀಯಾ? ಆ ಕರ್ತನ ಕೂಗ್ತೀಯಾ? ಪ್ರಿಯ ದೇವ ಮಗುವೆ, ನಿನ್ನ ಮನಸ್ಸನ್ನ ತಿಳಿದ ದೇವರು ನಿನ್ನ ಮನಸ್ಸಲ್ಲಿರುವ ನೋವನ್ನು ಆತನು ತಿಳಿದಿದ್ದಾನೆ. ನಿನ್ನ ಮನಸ್ಸಿನ ನೋವನ್ನು ತಿಳಿದ ನಿನ್ನ ದೇವರು ಆ ಮನಸ್ಸಿನ ನೋವಿಗೆ ಕಾರಣವಾದ ಪರಿಸರವನ್ನು, ಪರಿಸ್ಥಿತಿಯನ್ನು, ಸ್ಥಿತಿಯನ್ನು ಆತನು ತಿಳಿದಿದ್ದಾನೆ.
ನಿನ್ನ ಸ್ಥಿತಿಗತಿಗಳನ್ನ ತಿಳಿದ ದೇವರು ಆ ಸ್ಥಿತಿಗತಿಗೆ ಬಂದಂತ ಕಷ್ಟವನ್ನು ಆತನು ತಿಳಿದವನಾಗಿದ್ದಾನೆ. ನಿನ್ನ ಕಷ್ಟವನ್ನ ತಿಳಿದ ದೇವರು ನಿನ್ನ ಕಷ್ಟವನ್ನ ತಂದು ಹಾಕಿದ ವ್ಯಕ್ತಿಯನ್ನು ಸಹ ಆತನು ತಿಳಿದವನಾಗಿದ್ದಾನೆ. ಹಾಗಾಗಿ ಸೋಲ್ಬೇಡ. ನಿನ್ನ ದೇವರಿಗೆ ಎಲ್ಲವೂ ಗೊತ್ತು. ದೇವರು ನಿನ್ನನ್ನು ಬಿಡಿಸ್ತಾನೆ, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ, ದೇವರು ನಿನ್ನನ್ನು ಬಲಪಡಿಸ್ತಾನೆ. ನನ್ನ ಆಸೆ, ನನ್ನ ಬಯಕೆ ಒಂದೇ, ನೀನು ಕರ್ತನ ಬಳಿಗೆ ಬಾ. ನೀನ್ ಚಿಂತೆ ಮಾಡ್ಕೊಂಡು ಕುತ್ಕೋಬೇಡ. ನೀನ್ ಕರ್ತನ ಬಳಿಗೆ ಬಾ. ನೀನ್ ಕೊರ್ಕೊಂಡು ಕುತ್ಕೋಬೇಡ. ನೀನ್ ಕರ್ತನ ಬಳಿಗೆ ಬಾ. ನೀನ್ ಬಹಳ ವ್ಯಾಕುಲ ಪಡ್ತಾ ಕುತ್ಕೊಳ್ಬೇಡ. ದೇವರ ಬಳಿಗೆ ಬಾ. ನೀನ್ ಬಹು ವೇದನೆ ಪಡ್ತಾ ಏಕಾಂತವಾಗಿ ಕುತ್ಕೊಳ್ಬೇಡ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ಲೋಕದಲ್ಲಿ ಭಯಂಕರವಾದಂತ ಒಂದು ಸಂಗತಿ ಯಾವುದಿದೆ ಗೊತ್ತಾ ಇವತ್ತು ನಿಮಗೆ? ನೋಡ್ರಿ, ಒಬ್ಬ ವ್ಯಕ್ತಿ 15-20 ಸಿಗರೇಟ್ ಸೇದುವುದಕ್ಕಿಂತ ಅಪಾಯಕರವಾದಂತ ಸಂಗತಿ ಯಾವ್ದು ಗೊತ್ತಾ? ನೀನು ಏಕಾಂತವಾಗಿರೋದು, ನೀನು ಒಂಟಿ ಆಗಿರೋದು. ಹಾಗಾಗಿ ದೇವರ ಬಳಿಗೆ ಬಾ. ಮನುಷ್ಯನಿಲ್ವಾ ನಿನ್ನ ಒಂಟಿಯಾಗಿ ಬಿಟ್ಟಿದ್ದಾನ? ದೇವರ ಬಳಿಗೆ ಬಾ. ಬಾ ದೇವರ ಬಳಿಗೆ. ದೇವರು ನಿನ್ನ ಜೀವಿತವನ್ನ ಖಂಡಿತವಾಗಿಯೂ ಸಹ ಸುಂದರವಾಗಿ ರೂಪಿಸಿ, ನಿನ್ನನ್ನು ಅಲಂಕರಿಸಿ, ನಿನ್ನನ್ನು ಮಹಿಮೆಯಾಗಿ ಆತನ ಎಬ್ಬಿಸುವನಾಗಿದ್ದಾನೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ದೇವರೇ, ನಿನ್ನ ಮಕ್ಕಳ ಮನಸ್ಸಲ್ಲಿದ್ದಂಥ ನೋವು ನೀನು ಅರಿತ ದೇವರು, ನಿನ್ನ ಮಕ್ಕಳ ಸಂಕಟ ನೀನು ಅರಿತ ದೇವರು, ನಿನ್ನ ಮಕ್ಕಳ ವ್ಯಾಕುಲ ಅರಿತ ದೇವರು, ನಿನ್ನ ಮಕ್ಕಳಲ್ಲಿರುವಂಥ ಪ್ರತಿ ವಾತಾವರಣವನ್ನು ಅರಿತ ದೇವರು, ಅವರ ಸ್ಥಿತಿ ಗತಿಗಳನ್ನ ಅರಿತ ದೇವರು, ಇದೆಯೋ ಇಲ್ವೋ ಎಲ್ಲವನ್ನು ಅರಿತ ದೇವರೇ. ನಿನ್ನ ಮಕ್ಕಳನ್ನ ಎಬ್ಬಿಸಪ್ಪ, ನಿನ್ನ ಮಕ್ಕಳನ್ನ ಮುಟ್ಟು ದೇವರೇ, ನಿನ್ನ ಮಕ್ಕಳನ್ನ ಬಲಪಡಿಸಪ್ಪ, ನಿನ್ನ ಮಕ್ಕಳನ್ನ ಸಂತೈಸು. ನನ್ನ ಮಗನೇ, ನನ್ನ ಮಗಳೇ, ನಾನಿದ್ದೇನೆ, ಸೋತು ಹೋಗ್ಬೇಡ ಎಂಬುದಾಗಿ ಅವ್ರು ಧೈರ್ಯವಾಗಿ ಮುಂದೆ ಸಾಗ್ಲಿಕ್ಕೆ ಅವರ ಬಲಪಡಿಸು. ಪವಿತ್ರ ಆತ್ಮನೆ, ನಿನ್ನ ಶ್ರೇಷ್ಠ ಆಶೀರ್ವಾದ, ನಿನ್ನ ಶ್ರೇಷ್ಠ ಕನಿಕರ, ನಿನ್ನ ಶ್ರೇಷ್ಠ ದಯೆ ನಿನ್ನ ಮಕ್ಕಳ ಮೇಲೆ ನೆಲೆಗೊಂಡಿರಲಿ. ವಿಶೇಷವಾದ ಕೃಪೆ, ವಿಶೇಷವಾದ ಕಟಾಕ್ಷ, ವಿಶೇಷವಾದ ದಯೆಯಿಂದ ನಿನ್ನ ಮಕ್ಕಳನ್ನ ತುಂಬಿಸಿ ನಡೆಸಬೇಕೆಂಬುದಾಗಿ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.